ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದನ್ನ ಸಮಾಧಾನದಿಂದ ಕೂತು ಬಗೆಹರಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಏಯ್, ಏನು ವಿಷಯ ಅಂತ ಸರಿಯಾಗಿ ತಿಳ್ಕೊಳ್ದೆ ಸುಮ್ಮನೆ ಸ್ಪೀಚ್ ಕೊಡಬೇಡ, ಅರ್ಥ ಆಯ್ತಾ? ನೋಡಿ, ನಾನಿಲ್ಲಿ ಯಾರಿಗೂ ಸ್ಪೀಚ್ ಕೊಡೋದಿಕ್ಕಾಗ್ಲಿ ಅಡ್ವೈಸ್ ಕೊಡೋದಿಕ್ಕಾಗ್ಲಿ ಬಂದಿಲ್ಲ. ಆಸ್ ಅ ಕಂಪನಿ ಸಿಇಒ ನಾನು ನನ್ನ ಕರ್ತವ್ಯನ ಮಾಡ್ತಾ ಇದ್ದೀನಿ. ಅಂಡ್ ನಾನು ಎಲ್ಲ ವಿಚಾರನೂ ಕೇಳ್ಕೊಂಡೇ ಬಂದಿರೋದು. ಒಬ್ಬ ಸ್ಟಾಫ್ ಯಾರಾದ್ರೂ ಮಿಸ್ಟೇಕ್ ಮಾಡಿದ್ರೆ ಅವ್ರಿಗೆ ವಾರ್ನ್ ಮಾಡಬೇಕು. ಅದಾದ್ಮೇಲೆ ರಿಪೀಟ್ ಆಗಿ ತಪ್ಪು ಮಾಡಿದ್ರೆ ಕೆಲ್ಸದಿಂದ ತೆಗಿಬೇಕು. ಅದೇ ಬಿಟ್ಟು ಕೈ ಮಾಡೋದಾಗ್ಲಿ ಬೈಯೋದಾಗ್ಲಿ ನಾವು ಮಾಡಬಾರ್ದು. ಆ ಅಧಿಕಾರ ನಮ್ಗಿರಲ್ಲ. ಏಯ್, ಇವ್ರ ಬೆಂಬಲ ಕಟ್ಕೊಳ್ಳೋಕ್ಕೋಸ್ಕರ ಇವ್ರ ಪರವಾಗಿ ಮಾತಾಡ್ತಾ ಇದೀಯಾ? ಆನ್ ದ ಸ್ಪಾಟ್ ಇವ್ರನ್ನೆಲ್ಲ ಕಿತ್ತಾಕ್ಬಿಡ್ತೀನಿ. ನೀನೇನ್ ಮಾಡ್ತೀಯ? ನಾನು ಜನರ ಬೆಂಬಲಕ್ಕೋಸ್ಕರ ಬಂದಿಲ್ಲ, ತಪ್ಪನ್ನ ತಡೆಯೋದಕ್ಕೋಸ್ಕರ ಬಂದಿದ್ದೀನಿ. ಅದನ್ನ ತಪ್ಪು ಮಾಡಿ ಬಂದಿರೋ ನೀನ್ ಹೇಳ್ತಾ ಇದೀಯಾ? ಸೂಪರ್. ಕಣ್ಣಿಗೆ ಕಾಣೋದನ್ನೇ ಸರಿ ತಪ್ಪು ಅಂತ ಜಡ್ಜ್ ಮಾಡಬಾರ್ದು ಅಂತಾನೆ ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿರೋದು. ಒಬ್ಬ ಲಾಯರ್ ಆಗಿ ಈ ಲಾಜಿಕ್ ನಿಮ್ಗೆ ಅರ್ಥ ಆಗಿಲ್ಲ ಅಂದಮೇಲೆ ಏನ್ ತಪ್ಪು ಏನ್ ಸರಿ ಅನ್ನೋದು ನಿಮ್ಗೇನು ಅರ್ಥ ಆಗಲ್ಲ. ಅಂಡ್ ನಮ್ಮಿಬ್ರ ಚರ್ಚೆಗೆ ಇದು ವೇದಿಕೆನೂ ಅಲ್ಲ, ಸೂಕ್ತ ಸಮಯನೂ ಅಲ್ಲ. ಪ್ರಬಲ, ಯು ಡೂ ಒನ್ ಥಿಂಗ್. ನೀನೀ ಕಂಪನಿ ಲೀಗಲ್ ಅಡ್ವೈಸರ್. ಇವ್ರಿಗೆಲ್ರಿಗೂ ಒಂದು ನೋಟಿಸ್ ಕೊಟ್ಟು ಕಂಪನಿಯಿಂದ ಆಚೆ ಹಾಕು. ಒಬ್ಬ ಎಂಪ್ಲಾಯಿನ ದಿಢೀರಂತ ತೆಗೆಯೋದಿಕ್ಕೆ ನಮ್ಗೆ ಯಾವ ಅಧಿಕಾರನೂ ಇಲ್ಲ. ಒಂದ್ ತಿಂಗಳ ಹಿಂದೆ ನೋಟಿಸ್ನ ಕೊಡ್ಬೇಕು. ಆ ನೋಟಿಸ್ ಅಲ್ಲಿ ಅವ್ರ ತಪ್ಪು ವ್ಯಾಲಿಡ್ ಆಗಿರ್ಬೇಕು. ಸಿಲ್ಲಿ ರೀಸನ್ಸ್ಗೆ ತೆಗಿಯೋ ಹಾಗಿಲ್ಲ. ಇದಕ್ಕೂ ಮೀರಿ ನೀವು ಕೋಪದಿಂದ ನೋಟಿಸ್ ಕೊಟ್ರೆ ಅದು ಎಂಪ್ಲಾಯಿ ಕೋರ್ಟ್ಗೆ ಹೋಗಿ ನಿಂತ್ರೆ ಗೆಲ್ಲೋದು ಎಂಪ್ಲಾಯಿ, ಸೋಲೋದು ಕಂಪನಿಯ ಪ್ರತಿಷ್ಠೆ. ಅದರಿಂದ ಬ್ರ್ಯಾಂಡ್ ವ್ಯಾಲ್ಯೂ ಡ್ಯಾಮೇಜ್ ಆಗುತ್ತೆ, ಕಂಪನಿ ಲಾಸ್ ಆಗುತ್ತೆ. 30 ವರ್ಷದ ರಾಮ್ ಸರ್ ಕನಸು ಪರಿಶ್ರಮ ಒಂದೇ ಸೆಕೆಂಡ್ ಅಲ್ಲಿ ಮಣ್ಪಾಲಾಗುತ್ತೆ. ಇದು ನಿಮಗೆ ಓಕೆನಾ? ನಮ್ ಕೋಪಕ್ಕೆ ಕೆಲಸದವ್ರನ್ನ ನಾವು ತೆಗಿತಾ ಹೋದ್ರೆ ಕಂಪ್ನಿಲಿ ನಮ್ಮನ್ನ ಬಿಟ್ಟು ಬೇರೆ ಯಾರು ಇರಲ್ಲ. ಸ್ಟಾಫು, ಎಂಪ್ಲಾಯಿ, ಕೂಲಿಗಳು ಅನ್ನೋ ಶ್ರಮಜೀವಿಗಳಿಲ್ಲದೆ ಹೋದ್ರೆ ಮ್ಯಾನೇಜರು, ಸಿಇಒ, MD ಅನ್ನೋ ಪೋಸ್ಟ್ಗಳೇ ಇರಲ್ಲ. ಅದಕ್ಕೆ ಬೆಲೆನೂ ಇರಲ್ಲ. ಅರಮನೆ ಅಂತ ಮನೇಲಿದ್ದೀವಿ. ಅದನ್ನ ಕೂಲಿಯವರು ಕಟ್ಟೆ ಹೋಗಿದ್ದಿದ್ರೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸಣ್ಣದಾಗಿ ಶುರುವಾದ ಈ ಕಂಪನಿ ಇವತ್ತು ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಿದೆ. ಅಂದ್ರೆ ಅದು ಕೂಲಿಯವರಿಂದ. ಅವ್ರು ಇಲ್ಲ ಅಂದಿದ್ರೆ ಈ ಕೋಟಿ ಎಲ್ಲ ನಮ್ಮಿಂದ ಮಾಡೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಒಬ್ಬ ರೈತ ಬೆಳಿಲಿಲ್ಲ ಅಂದ್ರೆ ಬೆಳೆ ಇಲ್ಲ. ಒಬ್ಬ ಅಡಿಗೆ ಭಟ್ಟ ಅಡಿಗೆ ಮಾಡ್ಲಿಲ್ಲ ಅಂದ್ರೆ ಅಡಿಗೆ ಇಲ್ಲ. ಒಬ್ಬ ಎಲೆಕ್ಟ್ರಿಷಿಯನು AC, ಫ್ಯಾನು, ಲೈಟು ಹಾಕದೇ ಇದ್ದಿದ್ರೆ ನಮಗೆ ಕಂಫರ್ಟೇ ಇರ್ತಾ ಇರ್ಲಿಲ್ಲ. ಕೋಟಿ ಕೋಟಿ ಇದ್ರೆ ಏನು, ದಿನನಿತ್ಯದ ಒಬ್ಬ ಶ್ರೀಮಂತನ ಲೈಫಲ್ಲಿ ಕೂಲಿಯವರಿಲ್ಲ ಅಂದ್ರೆ ಟೋಟಲ್ ಖಾಲಿ. ಅಂತವ್ರನ್ನ ರೆಸ್ಪೆಕ್ಟ್ ಇಂದ ನೋಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೇವಲವಾಗಿ ಮಾತಾಡಬಾರ್ದು. ಆ್ಯಂಡ್ ಆಸ್ ಅ CEO ಆಗಿ
ನನ್ನ ಅಪ್ರೂವಲ್ ಇಲ್ದೆ ನೀವ್ ಯಾರನ್ನು ಕೆಲ್ಸದಿಂದ ತೆಗೆಯೋ ಹಾಗಿಲ್ಲ. ನೆನ್ಪಿರ್ಲಿ. ನೋಡಿ, ನಾನು ಒಫಿಷಿಯಲ್ ಆಗಿ ನನ್ನ ಪವರ್ನ ಬಳಸೋದಕ್ಕೆ ಇಷ್ಟಪಡಲ್ಲ. ಬಳಸಕ್ಕೆ ಶುರು ಮಾಡಿದ್ರೆ ನನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇದು ನೆನ್ಪಿರ್ಲಿ. ಆ್ಯಂಡ್ ಆಗಲೇ ಜನರ ಬೆಂಬಲಕ್ಕೋಸ್ಕರ ಬಂದ್ಯಾ ಅಂತ ಕೇಳಿದ್ರಲ್ವಾ? ನಾನು ಜನರಿಂದ ಬಂದವಳು, ಜನರಿಗೋಸ್ಕರ ಬಂದವಳು, ಕೊನೆವರೆಗೂ ಜನರ ಜೊತೆಲೇ ಇರೋಳು. ಬಿಕಾಸ್ ಐ ಆಮ್ ಆಲ್ಸೋ ಒನ್ ಆಫ್ ದ ಕೂಲಿಯವಳು. ಶಂಕರಣ್ಣ, ಇವ್ರು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸಿ. ಅಯ್ಯೋ ಅಮ್ಮವ್ರೆ, ನೀವ್ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ಒಂದು ಕ್ಷಮೆ ಕೇಳೋದ್ರಿಂದ ಒಂದು ಸಂಬಂಧ ಉಳಿಯತ್ತೆ ಅಂದ್ರೆ ನಾನು 100 ಸಲ ಕ್ಷಮೆ ಬೇಕಾದರೂ ಕೇಳ್ತೀನಿ. ನೋಡಿ, ರಾಮ್ ಸರ್ದು ನಿಮ್ದು 30 ವರ್ಷದ ಬಾಂಧವ್ಯ. ನಿಮ್ಮ ಸಂಬಂಧ ಮುರಿದು ಬೀಳೋದಕ್ಕೆ ನಾನು ಬಿಡಲ್ಲ. ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ದುಃಖ ಪಡ್ತಾರೆ. ನೀವು ಕೆಲಸನ ಬಿಟ್ಟು ಹೋದ್ರೆ ಅವ್ರು ಇನ್ನೂ ದುಃಖ ಪಡ್ತಾರೆ. ದಯವಿಟ್ಟು ಆಗಿದ್ದನ್ನ ಮರೆತು ಕೆಲಸ ಮುಂದುವರಿಸಿ. ನೋಡಿ, ಈ ಕಂಪನಿಲಿ ನಿಮ್ಗೇನೇ ಸಮಸ್ಯೆ ಆಗಲಿ, ಜಗಳ, ಸ್ಟ್ರೈಕ್ ಅಂತೆಲ್ಲ ಮಾಡಬೇಡಿ. ಇದು ನಿಮಗೂ ಒಳ್ಳೇದಲ್ಲ, ನಿಮ್ಮನ್ನ ಮಕ್ಕಳಾಗಿ ನೋಡ್ಕೋತಿರೋ ಈ ಕಂಪನಿಗೂ ಒಳ್ಳೇದಲ್ಲ. ಆಗಿದ್ದೆಲ್ಲ ಮರೆತು ಎಲ್ಲರೂ ಕೆಲಸ ಮಾಡಿ. ನೋಡಿ, ಇನ್ಮೇಲೆ ಈ ರೀತಿ ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಇದನ್ನು ನಾನು ಕಂಪನಿ CEO ಆಗಿ ಹೇಳ್ತಿಲ್ಲ, ನಿಮ್ಮಲ್ಲಿ ಒಬ್ಳು ಸಹೋದ್ಯೋಗಿಯಾಗಿ ಹೇಳ್ತಾ ಇದ್ದೀನಿ. ಇಟ್ಸ್ ಮೈ ಪ್ರಾಮಿಸ್. ಈ ಕಾವೇರಿ ಒಂದ್ಸಲ ಮಾತು ಕೊಟ್ರೆ ಮಾತು ತಪ್ಪಲ್ಲ. ನನ್ನನ್ನು ನಂಬಿ. ಕಾವೇರಿ ಮೇಡಮ್ಗೆ ಜೈ! ಕಾವೇರಿ ಮೇಡಮ್ಗೆ ಜೈ! ಕಾವೇರಿ ಮೇಡಮ್ಗೆ ಜೈ! ಕಾವೇರಿ ಮೇಡಮ್ಗೆ ಜೈ! ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜನ್ ನೀನೆ ಕುಯ್ನು, ಮುದ್ದಾಡಲೇ ದಾನು. ಎಂಥ ರೊಮ್ಯಾಂಟಿಕ್ ಸಾಂಗು. ಈ ಹಾಡು ಬಂದಾಗೆಲ್ಲ ನಾನು ಕಾವೇರಿ ಜೊತೆ ಕನಸು ಕಾಣ್ತಾ ಇದ್ದೆ. ಅದು ತುಂಬ ಕಲರ್ಫುಲ್ಲಾಗಿರ್ತಿತ್ತು. ಆದರೆ ಅದೇ ಸಾಂಗ್ನ ಮೋನಿಕಾ ಜೊತೆ ಇಮ್ಯಾಜಿನ್ ಮಾಡ್ಕೋತಿದ್ರೆ ಬರೀ ಕಲರ್ಫುಲ್ ಅಲ್ಲ, ವಂಡರ್ಫುಲ್ ಆಗಿರುತ್ತೆ. ಆಹಾ. ಆಂಟಿ, ಪೂರ್ಣಿ, ಅಲ್ಲಿ ನೋಡಿ, ಆದಿಯವರು TV ನೋಡ್ತಿದ್ದಾರೆ. ಇದೇ ಒಳ್ಳೆ ಸಮಯ. ನೀವು ಹೋಗಿ ನಾಳೆ ಇರೋ ಕಾರ್ಯದ ಬಗ್ಗೆ ಮಾತಾಡಿ. ಪೂರ್ಣಿ, ನೀನೇ ಹೋಗಿ ಮಾತಾಡಮ್ಮ. ಅಮ್ಮ, ನಾನೊಬ್ಳೆ ಏನಾದ್ರೂ ಹೋದ್ರೆ ಇಲ್ಲಿ ಬದುಕಿರೋರ್ಗೆ ಬೆಲೆ ಇಲ್ಲ, ಸತ್ತಿರೋರ್ಗೇನ್ ಪೂಜೆ ಮಾಡ್ತೀರಾ? ನಿನ್ ತಂಗಿ ಮಾಡಿರೋ ಪೂಜೆನೇ ಸಹಿಸ್ಕೊಳ್ಳಾರ್ದೆ ಸುಧಾರಿಸ್ಕೊತಾ ಇದ್ದೀನಿ ಅಂತ ಬಾಯಿಗೆ ಬಂದಂಗೆ ಬೈತಾರೆ. ಅದಕ್ಕೆ ನೀವುಗಳು ನನ್ನ ಜೊತೆ ಬಂದ್ರೆ ಚೆನ್ನಾಗಿರುತ್ತೆ. ಹಾಗಂತ ಅವ್ರು ಬೈಯಲ್ಲ ಅಂತ ನಾನು ಹೇಳಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡ್ಕೋತಾರೆ ಅಂತ.